ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮೀಯಾಂ ಶರಣಂ ರಮೇಶಂ. ಸರಿ, ಕೊನೆಯ ಪಾಠ ಐತ್ರೇಯ ಉಪನಿಷತ್ತಿನ ಮಂಗಳ. ಇವತ್ತು ಏನಂತಾರೆ ನೋಡ್ರಿ. 277 ಪೇಜ್ ನಂಬರು. ಸಂಹಿತಾಖ್ಯಾನಿ ವಿಷ್ಣೋಸ್ತು ರೂಪಾಣ್ಯೇತಾನಿ ಸರ್ವಶಃ ಅನ್ಯವಿದ್ಯಾಸು ಅಶಿಷ್ಯಸ್ಯ ನ ಬ್ರೂಯಾತ್ ಪ್ರಥಮಂ ಕ್ವಚಿತ್. ಈ ಸಂಹಿತಾ ಎಂಬ ಹೆಸರಿನ ಭಗವಂತನ ರೂಪಗಳೇನವನೋ ಅವುಗಳೆಲ್ಲವನ್ನೂ ಕೂಡ ಯಾರಿಗೆ ಉಪದೇಶ ಮಾಡಬೇಕು ಅಂದ್ರೆ ಅನ್ಯವಿದ್ಯಾಸು ಅಶಿಷ್ಯಸ್ಯ, ನಮ್ಮ ಕಡೆಗೆ ಈ ಸಂಹಿತಾ ಪಾಠವನ್ನ ಮಾತ್ರ ಕಲೀಲಿಕ್ಕೆ ಬರ್ತೀನಿ, ಉಳಿದದ್ದನ್ನ ಬೇರೆ ಕಡೆ ಕಲ್ತಿರ್ತೀನಿ ಅಂತಂದ್ರೆ ಅವನಿಗೆ ಹೇಳ್ತಕ್ಕದ್ದಲ್ಲ. ಎಲ್ಲವೂ ನಮ್ಮಲ್ಲೇ ಅಧ್ಯಯನ ಮಾಡಿರ್ಬೇಕು. ಅನ್ಯ ವಿದ್ಯಾಸು ಅಶಿಷ್ಯಸ್ಯ, ಬೇರೆ ವಿದ್ಯೆಗಳಲ್ಲಿ ನಮ್ಮ ಶಿಷ್ಯ ಅಲ್ಲವ, ಇದಕ್ ಮಾತ್ರ ಶಿಷ್ಯ ಆಗ್ತೀನಿ ಅಂದ್ರೆ ನ ಬ್ರೂಯಾತ್ ಪ್ರಥಮಂ ಕ್ವಚಿತ್, ಮೊದ್ಲು ಹೇಳ್ತಕ್ಕದ್ದಲ್ಲ. ಅರ್ಥ ಆಯ್ತಾ? ಅಂದ್ರೆ ಅಷ್ಟು ಪಾಠ ಇವ್ರ ಕಡೆನ ಆಗ್ಬೇಕ್ರಿ. ಅಂಥವ್ರಿಗೆ ಮಾತ್ರ ರಹಸ್ಯ ವಿದ್ಯೆಗಳನ್ನು ಹೇಳ್ಕೊಡ್ಬೇಕು. ಅಂಥವ್ರಿಗೆ ಮಾತ್ರ ಆಗ್ತದ. ಒಂದು 4 ದಿವಸ ಇಲ್ಲೇ, ಒಂದ್ 4 ದಿವಸ ಅಲ್ಲಿ, ಒಂದ್ 4 ದಿವಸ ಅಲ್ಲಿ ಆದ್ರೆ ಅದು ಪಾಠ ಆಗುದಿಲ್ಲ ಅಂತ ಹೇಳಿಗತ್ತ. ಇನ್ನು ವ್ಯಾಖ್ಯಾನ ಶಕ್ತಿಹೀನಾಯ ನೈವ ಬ್ರೂಯಾತ್ ಕಥಂಚನ, ಪಾಠ ಕಲ್ತ ಮೇಲೆ ಮತ್ತೆ ಪಾಠ ಹೇಳಿಕ್ ಬರೋ ಹಂಗಿರ್ಬೇಕ್ರಿ ಅವಂಗ. ಅಂಥವಂಗ ಹೇಳ್ಬೇಕು, ಸುಮ್ ಮಾತ್ ಬಿಡ್ರಿ, ಪಾಠ ಹೇಳಿ ಚಲೋ ಭಾಳ ಚಂದ ಹೇಳಿದ ಆಚಾರ ಅಂತ ಇಷ್ಟ ಹೇಳಿ ಕೈ ಮುಗಿದು ಹೋದ್ರೆ ಉಪಯೋಗ ಇಲ್ಲವ. ಅರ್ಥ ಆಯ್ತಾ? ನೈವ ಬ್ರೂಯಾತ್ ಕಥಂಚನ. ವೈಷ್ಣವಾಯ ಸುವೃತ್ತಾಯ ಸುವ್ರತಾಯ ಸುಶಿಕ್ಷಿಣೆ, ಯಾರಿಗೆ ಹೇಳ್ಬೇಕು ಅವೆಲ್ಲ ಲಕ್ಷಣ ಹೇಳಿರ್ತಾರ ನೋಡ್ರಿ. ಅವ ಎಂಥವ ಇರ್ಬೇಕವ? ವೈಷ್ಣವ ಇರ್ಬೇಕು ಮೊದಲೇ ಇದ್ದು. ಅಂದ್ರೆ ವೈಷ್ಣವ ಇರ್ಬೇಕು ಅಂದ್ರೆ ಒಳಗಡೆಗೂ ಹೊರಗಡೆಗೂ ವಿಷ್ಣು ದೀಕ್ಷಾ ಇರಬೇಕು, ವಿಷ್ಣು ಸರ್ವೋತ್ತಮತ್ವ ದೀಕ್ಷಾ ಇರಬೇಕು. ಸುವೃತ್ತಾಯ, ಒಳ್ಳೆ ಚಾರಿತ್ರ್ಯವಂತನಾಗಿರ್ಬೇಕು, ಸುವ್ರತನಾಗಿರ್ಬೇಕು, ಸುಶಿಕ್ಷಿತನಾಗಿರ್ಬೇಕು. ಅವನಿಗೆ ಶಾಂತಾಯ, ಮತ್ತ ಭಗವಂತನಲ್ಲಿ ಭಕ್ತಿ ಮಾಡ್ತಿರ್ಬೇಕು. ಸುವಿಶುದ್ಧಾಯ, ವಿಶುದ್ಧನಾಗಿರ್ಬೇಕು. ಅಂದ್ರೆ ಇವೆಲ್ಲವೂ ಕೂಡ ಲಕ್ಷಣಗಳವೆಲ್ಲ. ಕಲ್ಪನಾವಂತ ವಿಷ್ಣು ಭಕ್ತನಾಗಿರ್ಬೇಕು ಅನ್ನೋದು ಹೇಳಿದ್ವಿ. ವೈಷ್ಣವಾಯ. ಸುವೃತ್ತಾಯ ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್, ಸದಾಚಾರಿ ಆಗಿರ್ಬೇಕು. ಆಮೇಲೆ ಸುಶಿಕ್ಷಣೆ ಅಂದ್ರೆ ಇದು ಒಳ್ಳೆ ಶಿಕ್ಷಣ ಉಳ್ಳವಂತವನಾಗಿರ್ಬೇಕು. ಶಾಂತನಾಗಿರ್ಬೇಕು. ಸುವಿಶುದ್ಧಾಯ, ಶುದ್ಧ ಆಗಿರ್ಬೇಕು. ಮೇಧಾ ಶ್ರದ್ಧಾಯುತಾಯ ಚ, ನೆನಪಿನ ಶಕ್ತಿ, ಮೇಧಾಶಕ್ತಿ ಮತ್ತು ಶ್ರದ್ಧೆ ಉಳ್ಳವನಾಗಿರ್ಬೇಕವ. ಗುರೋಹೋ ಶುಶ್ರೂಷೆ ಗುರು ಶುಶ್ರೂಷೆ ಮಾಡ್ತಿರ್ಬೇಕು. ಗುರು ಶುಶ್ರೂಷೆ ಮಾಡಬೇಕು ಅಂದ್ರೆ ಗುರುಗಳ ಸೇವಾ ಮಾಡ್ಕೊಂಡಿರ್ಬೇಕ್ರಿ ಅವ. ಬ್ರೂಯಾದಿತ್ಯ ಅನುಶಾಸನ, ಅಂಥವನಿಗೆ ಪಾಠ ಹೇಳ್ಬೇಕು ಹೊರತಾಗಿ 4 ದಿವಸ ಬಂದು ಆಚಾರ ಪಾಠ ಹೇಳಿ ಅಂತ ಹೇಳ್ಸ್ಕೊಂಡು ಮುಂದೆ 5 ದಿವಸ ಸ್ಟಾರ್ಟ್ ಮಾಡಿ ಹೋಗಂಗಲ್ಲ. ಮತ್ತೆ ಮುಂದೆ ಇನ್ನ ಇದಿಷ್ಟು ಆ ಮೇಲಿನ 6ನೇ ಮಂತ್ರಕ್ಕೆ ಸಂಬಂಧಪಟ್ಟಂತ ಹೇಳ್ಯಾರ. ತಾ ಏತಾ ಸಂಹಿತಾ ಅಂತ ಮೇಲೆ ಮಂತ್ರದಲ್ಲ, ಅಲ್ಲೇ ಅದೇ ಪೇಜ್ನೊಳಗ ಅಲ್ಲೇ ಮುಂದೆ ಮಂತ್ರದಲ್ಲ, ಅದರ ಸಲುವಾಗಿ ಇದು ವಿವರಣೆ ಕೊಟ್ರು. ಮುಗೀತೀನಿ. ಹಿಂದಿನಕ್ಕೆ ವಿವರಣೆ ಕೊಡ್ತಾರೆ ಶೃಂಗಾಚಾರ್ಯ. ಯಹ ಏತೇನ ನ ಇತ್ತಿ ಶಬ್ದೇನ ಆಕ್ರಿಯಮಾಣಂ ವಿಷ್ಣೋಃ ಪೂರ್ಣಬಲಂ, ಶ ಶಬ್ದೇನ ಆಕ್ರಿಯಮಾಣಂ ದೇಶತಃ ಕಾಲತಃ ಗುಣತಶ್ಚ ಆತತತ್ವಂ, ಸರ್ವರುಚಾಂ ಸರ್ವಾಸಾಂ ಸಂಹಿತಾಮನು ತದರ್ಥತ್ವೇನ ವೇದ. ಯಾವ ವ್ಯಕ್ತಿ ಅಧಿಕಾರಿ ನ ಅನ್ನೋ ಶಬ್ದದಿಂದ ಆಕ್ರಿಯಮಾಣ ಅಂದ್ರೆ ಹೇಳಲ್ಪಡುವ, ಪ್ರತಿಪಾದ್ಯವಾದ, ಬೆಳಗ್ಗೆ ಹೇಳಿನಿ ಆಕ್ರಿಯಮಾಣ ಅನ್ನೋ ಶಬ್ದ ಅರ್ಥವನ್ನು ಹೇಳಿದ್ದೀನಿ, ಇನ್ನೊಂದ್ಸಲ ಬರ್ಕೊಳ್ರಿ. ನ ಶಬ್ದೇನ ಆಕ್ರಿಯಮಾಣಂ ಅಂದ್ರೆ ಹೇಳಲ್ಪಡುವ ಅಥವಾ ಪ್ರತಿಪಾದಿಸಲ್ಪಡುವ. ಅರ್ಥ ಆಯ್ತಾ? ಅದಕ್ಕೆ ಯಾರು ನ ಎಂಬ ಶಬ್ದದಿಂದ ಕರೆಯಲ್ಪಡುವಂತ ಅಥವಾ ಹೇಳಲ್ಪಡುವ ವಿಷ್ಣೋಃ ಪೂರ್ಣಬಲಂ, ಭಗವಂತನ ಪೂರ್ಣ ಬಲವನ್ನು, ಶ ಶಬ್ದೇನ ಆಕ್ರಿಯಮಾಣಂ, ಶ ಶಬ್ದದಿಂದ ಹೇಳಲ್ಪಡುವ, ದೇಶತಃ ಕಾಲತಃ ಗುಣತಶ್ಚ ಆತತತ್ವಂ, ದೇಶ ಕಾಲ ಗುಣಗಳಿಂದ ಪೂರ್ಣತ್ವ. ಬೆಳಗಿನ ಹೇಳೋ ಕಾಲಕ್ಕೆ ಸ್ವಾಮಿ ಅಂತ ಹೇಳಿನಿ. ಈ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಶ್ರೀಮದಾಚಾರ್ಯ, ದೇಶ ಕಾಲ ಗುಣಗಳಿಂದ ಪೂರ್ಣ ಅಂತ ಹೇಳಿರ್ತಾರೆ. ವ್ಯಾಪ್ತ ಅನ್ನೋ ಅರ್ಥದ ಆತತ ಅನ್ನೋದಕ್ಕೆ ಆತ್ಮ ಆಗ್ಯದ. ಸ್ವಾಮಿ ಶಬ್ದ ಜೊತೆಗೆ ವ್ಯಾಪ್ತ ಅಂತೂ ಬರೆದಿಟ್ಕೊಳ್ರಿ, ಅಷ್ಟ ಮತ್ತೇನಿಲ್ಲ. ಸರ್ವರುಚಾಂ, ಎಲ್ಲ ಮಂತ್ರಗಳು, ಸರ್ವಾಸಾಂ ಸಂಹಿತಾಂ, ಎಲ್ಲ ಸಂಧ್ಯಕ್ಷರಗಳಲ್ಲಿ, ಅನುತದರ್ಥತ್ವೇನ ವೇದ, ಅನುಸಾರವಾಗಿ ಅದರ ಅರ್ಥ ಅಂತ ತಿಳ್ಕೊಂಡ್ರೆ ವೇದದಲ್ಲಿ ಬರುವಂತಹ ಎಲ್ಲಾ ಮಂತ್ರಗಳು, ಮಂತ್ರಗಳಲ್ಲಿ ಬರುವ ಸಂಧ್ಯಕ್ಷರಗಳು ಪ್ರತಿಯೊಂದನ್ನು ಕೂಡ
ಭಗವಂತ ವಿಷ್ಣು ಶಬ್ದದ ಅರ್ಥವೇ ಇದು ಅಂತ ಯಾವ ಅಧಿಕಾರಿ ತಿಳ್ಕೊಳ್ತಾನೋ ಅಕ್ಷರದ್ವಯ ಸಂಯೋಗ ರೂಪಾಯ ಸಂಹಿತೆಯ ಏತದೇವ ಸರ್ವತ್ರ ಉಚ್ಯತೆ ಇತಿ ವೇದದಲ್ಲಿ ಎಲ್ಲೆಲ್ಲಿ ಅಕ್ಷರದ್ವಯ ಸಂಯೋಗದ ಅಗ್ನಿಂ ಈಳೇದ ಆಮೇಲೆ ಸಹಸ್ರ ಶೀರ್ಷಾದ ಎಲ್ಲೆಲ್ಲಿ ಎರಡಕ್ಷರಗಳು ಕೂಡ್ತಾವೋ ಅಲ್ಲೆಲ್ಲಾ ಕಡೆಗೂ ಸಂಪೂರ್ಣ ಬಲಂ ಸರ್ವಶಕ್ತಿ ಪ್ರಣೇತೃತ್ವಾದಿಕ್ತಂ ವಿಷ್ಣುಂ ವೇದ ಅಲ್ಲೆಲ್ಲಾ ಕಡೆಗೂ ಕೂಡ ಸಂಪೂರ್ಣ ಬಲ ಉಳ್ಳ ಸರ್ವಪ್ರಣೇತ ಸರ್ವಪ್ರೇರಕನಾದ ಭಗವಂತನನ್ನೇ ತಿಳಿತಾನೋ ಭಾರಿ ಬುದ್ಧಿವಂತ ಭಾರಿ ಪುಣ್ಯವಂತ ಅಂತ ಅರ್ಥ ಅಥ ಇತ್ಯಾದಿ ಕಾಪಿ ಸಂಹಿತಾ ರೂಪ ಏವ ಭಾರಿ ಆಶ್ಚರ್ಯ ಶ್ರೀಮದಾಚಾರ್ಯ ಅಂತಾರ ಸಂಧ್ಯಕ್ಷರ ಅಂತ ಬೇಕಾಗಿಲ್ಲ ಅಥ ಅನ್ನೋದು ಒಂದು ಸಂಹಿತಾನೆ ಅಲ್ರಿ ಅಥ ಒಳಗೆ ಎಲ್ಲಿ ಕೂಡೋದು ಮತ್ತ ಅಂದ್ರೆ ಕೂಡೋದ್ ಬೇಡ ಆಚಾರ್ಯ ಅಂತಾರ ಪದವರ್ಣಯೋಹೋ ಪೃಥಕ್ ಅನಭಿವ್ಯಾಹಾರಾತ್ ಅಥ ಅನ್ನೋದನ್ನ ಬಿಡಿಸಿ ಅಂದ್ರೆ ಹೇಳಿರಿ ನೀವು ಇದನ್ನ ಹೇಳಿ ನೋಡಂತ ಅಗ್ನಿ ಅನ್ನೋ ಶಬ್ದವನ್ನು ಹೆಂಗ್ ಬಿಡಿಸಿ ಹೇಳಿ ಬರೋದಿಲ್ಲ ವಿಷ್ಣು ಅನ್ನೋದು ಹೆಂಗ್ ಬಿಡಿಸಿ ಹೇಳಿ ಬರೋದಿಲ್ಲ ಹಂಗ ಅಥ ಅನ್ನೋದು ಬಿಡಿಸಿ ಹೇಳ್ತೀರ ನೀವು ಇಲ್ಲ ಥ ಹಿಂಗ ಅಂದಿರೇನು ಅನ್ನಂಗಿಲ್ಲ ಅಂದಮೇಲೆ ಮತ್ತು ಥಗಳನ್ನ ಪ್ರತ್ಯೇಕ ಹೇಳಿಕ್ ಬರಂಗಿಲ್ಲ ಅಂದ್ರೆ ಅದು ಸಂಹಿತಾನೇ ಎಷ್ಟು ಚಂದ ಅಂತ ನೋಡ್ರಿ ಅಥ ಇತ್ಯಾದಿ ಕಾಪಿ ಸಂಹಿತಾ ರೂಪ ಏವ ಯಾಕ ಪದವರ್ಣಯೋ ಪೃಥಕ್ ಅನಭಿವ್ಯಾಹಾರಾತ್ ಅಥ ಅಂತ ಒಂದು ಪ್ರತ್ಯೇಕ ಪದ ಅಂದು ಅಥ ಅಂತ ಪ್ರತ್ಯೇಕ ವರ್ಣಗಳನ್ನ ನನಗೆ ಬರುವುದಿಲ್ಲ ತಸ್ಮಾತ್ ಸರ್ವಶಬ್ದ ವಿಷ್ಣುನಾಮ ವ್ಯಾಖ್ಯಾನ ರೂಪ ಏವ ಅದರಿಂದ ಎಲ್ಲಾ ಶಬ್ದಗಳು ವಿಷ್ಣುನಾಮದ ವ್ಯಾಖ್ಯಾನ ರೂಪವೇ ಆಗಿವೆ ಯದ್ವಯಂ ಸಂಹಿತಾಯುಕ್ತತ್ವೇನ ಚ ಚೋರ್ಧೀಮಹೆ ತೇನ ಅಸ್ಮಾಕಂ ನ ಶಬ್ದಾರ್ಥರೂಪೋ ವಿಷ್ಣುರೂಪಾರ್ಥಃ ಏನೋದಕ್ಕೂ ಯದ್ವಯಂ ಸಂಹಿತಾಯುಕ್ತತ್ವೇನ ರುಚೋ ಅಧೀಮಹೆ ಆಗಬೇಕದು ಅದು ನರ್ಚೋ ಆಗ್ಯದಲ್ಲ ಅಲ್ಲಿ ಬಿಡಿಸೋದು ಹೆಂಗ್ ಬಿಡಿಸ್ಬೇಕು ಸಂಹಿತತ್ವೇನ ಪ್ಲಸ್ ರುಚಃ ಅಂತ ಓದ್ಬೇಕು ಸರಿ ತೇನ ಅಸ್ಮಾಕಂ ನ ಶಬ್ದಾರ್ಥರೂಪ ವಿಷ್ಣುರೂಪಾರ್ಥಃ ಅಲ್ಲಿ ಅಂತಾರ ನಾವು ಸಂಹಿತಾ ನಾಮಕ ಭಗವಂತನನ್ನ ತಿಳಿಸುವಂತಹ ಪ್ರತಿಪಾದಿಸುವಂತಹದ್ದು ಇವುಗಳು ಅಂತ ವೇದಗಳನ್ನು ಅಧ್ಯಯನ ಮಾಡುವುದರಿಂದ ನಕಾರ ಶಕಾರ ಅರ್ಥನಾದ ಭಗವಂತ ನಮಗೆ ಪ್ರಾಪ್ತನಾದಂತೆಯೇ ಗೊತ್ತಾಯ್ತಾ ಯದ್ವಯಂ ಯಾವೆರಡು ಸಂಹಿತಾಯುಕ್ತತ್ವೇನ ಸಂಹಿತೆಯಿಂದ ಅಂದ್ರೆ ಸಂಹಿತಾ ಸಂಧ್ಯಕ್ಷರಗಳಿಂದ ಕೂಡಿದ ರುಚಃ ಅಧೀಮಹೆ ಮಂತ್ರಗಳನ್ನು ಓದ್ತೇನ ಅದರಿಂದ ಅಸ್ಮಾಕಂ ನಮಗೆ ನ ಶಬ್ದಲ್ಲದು ನ ಶಬ್ದಾರ್ಥ ರೂಪ ಆಗ್ಬೇಕು ಇನ್ನೊಂದು ಬರ್ಬೇಕಲ್ಲಿ ನ ಆದ್ಮೇಲೆ ಶ ಒಂದ್ ಬರ್ಲಿ ಬಿಟ್ಟು ಹೋಗ್ಯದ ನ ಶಬ್ದಾರ್ಥ ರೂಪೋ ವಿಷ್ಣು ರೂಪಾರ್ಥಃ ನಿಮ್ಮಲ್ಲಿ ಎರಡು ಇಲ್ಲ ಅವಲ್ಲಿಲ್ಲ ನಶ ಅಂತದದು ನ ಶಬ್ದಾರ್ಥ ಅಂತ ಹೌದು ಕರೆಕ್ಟ್ ಶಬ್ದಾರ್ಥ ರೂಪ ವಿಷ್ಣು ರೂಪಾರ್ಥಃ ಸರಿ ಆತ ನ ಶಬ್ದ ರೂಪವಾದ ವಿಷ್ಣುವನ್ನೇ ಪಡೆದಂತಾಯಿತು ಯಾಕಂದ್ರೆ ಆ ಸಂಹಿತಾಯುಕ್ತವಾದ ಮಂತ್ರಗಳನ್ನು ಓದ್ತಿರುವಾಗಲೇನೆ ಅದರ ಅರ್ಥವನ್ನು ತಿಳಿದುದರಿಂದ ಆ ಭಗವಂತನನ್ನು ಹೊಂದಿದಂತೆ ಯಾಕ ತದ್ವ್ಯಾಖ್ಯಾನತ್ವಾತ್ ಸರ್ವವಾಚ ಎಲ್ಲ ಮಾತುಗಳು ಆ ವಿಷ್ಣು ಶಬ್ದಾರ್ಥವನ್ನೇ ಹೇಳಿಕ್ ಬರ್ತದೆ ಇನ್ನ ಅಲ್ರಿ ಮತ್ತೆಲ್ಲಾ ಮಾಡಿದ್ರಿ ವಿ ಅನ್ನುವಂಥ ಉಪಸರ್ಗದ ಅರ್ಥ ಹೇಳಲೇ ಇಲ್ಲಲ್ರಿ ಆಚಾರ ನೀವು ಅಂತಂದ್ರೆ ಅದಕ್ಕೆ ತಿಳಿಸಿಗತ್ತಾರೆ ಏನಂತ ತಿಳಿಸ್ತಾರೆ ನೋಡ್ರಿ ವಿಷ್ಣು ನಾಮದೊಳಗ ನಕಾರ ಶಕಾರ ಎಲ್ಲ ಅರ್ಥ ಹೇಳಿದ್ರಿ ವಿ ಎನ್ನುವಂತಹದ್ದು ಮತ್ತು ಕೊನೆಯಲ್ಲಿರುವಂತಹ ಉ ಇವೆರಡರ ಅರ್ಥ ಹೇಳಿಲ್ಲಲ್ ನೀವು ಅಂದ್ರೆ ಆಚಾರ ಅಂತಾರ ವೀತಿ ಉಪಸರ್ಗತ್ವಾತ್ ಉಕಾರಸ್ಯ ಚ ತಾತ್ಶೀಲ್ಯಾರ್ಥತ್ವಾತ್ ವಿ ಅನ್ನುವುದು ಉಪಸರ್ಗ ಆಗಿದೆ ಉಕಾರ ಎಂಬುದು ತತ್ಶೀಲ ತತ್ ಸ್ವಭಾವ ಅನ್ನೋ ಅರ್ಥವನ್ನು ಹೇಳ್ತದೆ ಏನು ಪೂರ್ಣ ಬಲ ಪೂರ್ಣ ಶಕ್ತಿ ಇವೆಲ್ಲ ಅವನ ಸ್ವಭಾವ ಅನ್ನೋ ಅರ್ಥ ಹೇಳ್ತದೆ ಅದರಿಂದ ಉಕ್ತ ಅರ್ಥ ವಿಶೇಷಣ ರೂಪತ್ವೇನ ಪ್ರಸಿದ್ಧತ್ವಾತ್ ಆ ಷ್ಣು ಅನ್ನುವ ಅರ್ಥಕ್ಕೆ ಇವುಗಳು ವಿಶೇಷಣ ಬೇರೇನಿಲ್ಲ ಈಗ ಬಲವುಳ್ಳವನಾಗ್ಯಾನಂದ್ರೆ ವಿ ಬಲವುಳ್ಳ ವಿಶಿಷ್ಟವಾದ ಬಲವುಳ್ಳವನಾಗ್ಯಾನ ನು ಬಲವುಳ್ಳವನಾಗ್ಯಾನಂದ್ರೆ ಬಲದ ಸ್ವಭಾವ ಉಳ್ಳವನಾಗ್ಯಾನ ಹಿಂಗಾಗಿ ಒಂದು ಪ್ರತ್ಯೇಕ ಏನು ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಬೀಳಲಿಲ್ಲ ನ ಪೃಥಕ್ತಯೋರ್ ವ್ಯಾಖ್ಯಾನಂ ಕೃತ ಅತ್ರ ಕೃತಂ ಅದಕ್ಕೆ ಇಲ್ಲಿ ನಾವು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಲಿಲ್ಲ ಅಂತ ಅರ್ಥ ಆದ್ರೆ ಅನುವ್ಯಾಖ್ಯಾನದಾಗ ಮಾಡ್ಯಾರ ಅನುವ್ಯಾಖ್ಯಾನದಾಗ ಮಾಡಿ ವಿವರಣೆ ಮಾಡ್ಯಾರ ಇದೇ ವಿಷಯ ಬಂದಾಗ ಹೇಳ್ಯಾರ ಸರಿ ಏನ್ ಪ್ರಶ್ನೆ ಮಾಡಿಕೊಂಡು ಏನು ಉತ್ತರ ಕೊಟ್ಟರು ಶ್ರೀಮದಾಚಾರ್ಯರು ಅಂದ್ರೆ ವಿಷ್ಣು ನಾಮದಲ್ಲಿ ನಕಾರ ಶಕಾರಗಳ ಅರ್ಥವನ್ನ ನೀವೇನೋ ಹೇಳಿಬಿಟ್ರಿ ಐತರಿ ಉಪನಿಷತ್ತು ವಿ ಅನ್ನುವ ಉಪಸರ್ಗ ಮತ್ತು ಕೊನೆಯ ಅಕ್ಷರವಾದ ಉ ಎನ್ನುವುದನ್ನು ಹೇಳಲಿಲ್ಲಲ್ಲ ಅರ್ಥ ಹೇಳಲಿಲ್ಲಲ್ಲ ಅಂದ್ರೆ
ಉಪಸರ್ಗವಾಗಲಿ ಮತ್ತು ಉಕಾರವಾಗಲಿ ಇವು ಹೊಸದಾದ ಏನೋ ಅರ್ಥವನ್ನ ಹೇಳ್ತಿಲ್ಲ. ನಕಾರ ಶಕಾರಗಳ ಅರ್ಥ ಏನಿದೆಯೋ ಅವುಗಳಿಗೆ ವಿಶೇಷಣವಾಗಿವೆ. ಈಗ ಉದಾಹರಣೆಗೆ ಸುಂದರಃ ರಾಮಃ ಅಂತ ಹೇಳಿದ್ರೆ ಸುಂದರ ಅಂತ ಅನ್ನೋದು ರಾಮನಿಗೆ ವಿಶೇಷಣ. ಅದು ಅಂದಮೇಲೆ ಏನ್ ಬೇರೆ ಅರ್ಥ ಹೇಳ್ಬೇಕು? ಬೇರೆ ಅರ್ಥ ಹೇಳಂಗಿಲ್ಲ. ಇದ್ದ ರಾಮನಿಗೇನೆ ಸೌಂದರ್ಯ ಅನ್ನೋದು ಒಂದು ಹೇಳ್ಬೇಕಷ್ಟೇ ಕೆಲಸ. ಅದರಂತೆ ಇದು ಕೂಡ ಏನ್ ಮಾಡ್ಲಿಕ್ಕತ್ತದ, ನ ಅನ್ನೋದ್ರಿಂದ ಬಲ ಅದ. ವಿ ಉಪಸರ್ಗ ಏನ್ ಮಾಡ್ತದ? ವಿಶಿಷ್ಟವಾದ ಬಲ. ಹೂ ಅನ್ನೋದು ಏನ್ ಮಾಡ್ತದ? ಈ ಬಲ ಅನ್ನೋದು ಅವನ ಶೀಲ, ಅವನ ಸ್ವಭಾವವೇ ಹೊರತಾಗಿ ಪ್ರತ್ಯೇಕ ಅಲ್ಲ. ಇಷ್ಟ ಹೇಳ್ತದ. ರುಚಃ ಇತಿ ಸರ್ವವಾಚ ಉಪಲಕ್ಷಣಂ. ಅಲ್ರಿ ಎಲ್ಲಾ ಕಡೆಗೂ ನೀವು ಹೇಳೋ ಕಾಲಕ್ಕ ಮಂತ್ರ ಮಂತ್ರ ಅಂತ ಇಷ್ಟ ಅನ್ಕೋದ್ ಬಂದಿರಿ. ಪೌರುಷೇಯ ಅಪೌರುಷೇಯವಾದ ಎಲ್ಲಾ ಆಗಮಗಳವ ಅವನ್ ತಗೊಳ್ಳಿಲ್ಲಲ್ಲ ಅಂದ್ರೆ ರುಚಃ ಅನ್ನೋದು ಸರ್ವ ವಾಚಾಮುಪಲಕ್ಷಣಂ. ಎಲ್ಲಾ ಮಾತುಗಳು ಉಪಲಕ್ಷಣ. ಅದರಿಂದ ತಗೋಬೇಕು ನಾವೀಗ. ಎಲ್ಲಾ ಮಾತುಗಳಂದ್ರೆ ಏನು? ಲೌಕಿಕವಾದ ಮಾತುಗಳಲ್ಲಿ ಸಂಧ್ಯಕ್ಷರಗಳನ್ನ ಆಡಿದ್ರೆ, ಪುರಾಣಗಳಲ್ಲಿ ಸಂಧ್ಯಕ್ಷರಗಳನ್ನ ಹೇಳಿದ್ರೆ, ವೇದಗಳಲ್ಲಿ ಎಲ್ಲಾ ವೇದಗಳಲ್ಲಿ ಹೇಳಿದ್ರೆ ಅಷ್ಟು ತಗೊಳ್ರಿ ಅಂತ ಅರ್ಥ. ಅದಕ್ಕೆ ಇಷ್ಟ ಹೇಳಿ ಅತಃ ಸರ್ವ ವೇದಾದಿ ಶಬ್ದೋದಿತ ಸರ್ವಗುಣ ಪರಿಪೂರ್ಣೋ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಅದನ್ನ ಸರ್ವ ವೇದಾದಿ ಶಬ್ದೋದಿತ, ಸಕಲ ವೇದ ಪುರಾಣ ಲೌಕಿಕ ವೈದಿಕ ಎಲ್ಲಾ ಶಬ್ದಗಳಿಂದಲೂ ನಾರಾಯಣ ಹೇಳಲ್ಪಟ್ಟಾನ. ಏನಂತ? ಸರ್ವಗುಣ ಪರಿಪೂರ್ಣೋ ಭಗವಾನ್ ನಾರಾಯಣ, ಎಲ್ಲಾ ಗುಣಗಳಿಂದ ಪೂರ್ಣನಾದವ ನಾರಾಯಣ ಎಂದು ಹೇಳಲ್ಪಟ್ಟಿದ್ದಾನೆ ಅಂತ ಸಿದ್ಧ ಆಯ್ತು. ಸರಿ, ನಾವೇನು ಓದ್ಕೊಂಡು ಬಂದ್ವಿ ಇಲ್ಲಿ ತನಕ ಅಂತಂದ್ರ, ಈ ಸಂಹಿತಾ ವಿದ್ಯೆಯನ್ನು ನಮ್ಮ ಹತ್ರ ಅಧ್ಯಯನ ಮಾಡದೇ ಇದ್ದವನಿಗೆ ಹೇಳಬಾರದು. ಶುದ್ಧನಾಗಿರಬೇಕು, ಚಾರಿತ್ರವಂತನಾಗಿರಬೇಕು, ಪಾಠ ಹೇಳೋ ಶಕ್ತಿ ಇರಬೇಕು, ವಿಷ್ಣು ಭಕ್ತನಾಗಿರಬೇಕು. ಅಂಥವನಿಗೆ ಮಾತ್ರ ಹೇಳಬೇಕ ಹೊರತಾಗಿ ಕಂಡವರಿಗೆ ಹೇಳ್ತಕ್ಕದ್ದಲ್ಲ. ಆಮೇಲೆ ನಕಾರ ಶಕಾರದ ಅರ್ಥವಾಗಿರುವಂತಹದ್ದನ್ನು ತಿಳಿದುಕೊಂಡ್ರೆ ಭಗವಂತನನ್ನೇ ತಿಳಿದುಕೊಂಡಂತೆ. ನಕಾರ ಶಕಾರದ ಅರ್ಥವನ್ನು ಎಲ್ಲಾ ಮಂತ್ರಗಳಲ್ಲಿ ಅರ್ಥಾನುಸಂಧಾನ ಮಾಡಿದರೆ ಭಗವಂತನನ್ನೇ ಪಡೆದಂತೆ ಆಗ್ತದಾದ್ದರಿಂದ ಬೇರೆ ಏನು ಬೇಕಾಗಿಲ್ಲ. ಇನ್ನು ವಿ ಮತ್ತು ಉ ಶಬ್ದಗಳ ಅರ್ಥವನ್ನು ಯಾಕೆ ಹೇಳಿಲ್ಲ? ಇದ್ದ ಅರ್ಥಕ್ಕೇನೆ ವಿಶೇಷವನ್ನು ತಂದು ಕೊಡ್ತದ ಹೊರತಾಗಿ ಹೊಸದಾದ ಅರ್ಥ ಏನೂ ಇಲ್ಲ. ಆದ್ದರಿಂದ ಸಕಲ ವೇದಾದಿ ಶಬ್ದಗಳಿಂದ ಹೇಳಲ್ಪಡುವಂತಹ ನಾರಾಯಣ ಗುಣಪೂರ್ಣನಾಗಿದ್ದಾನೆ ಎಂದು ಸಿದ್ಧವಾಯಿತು. ಇಲ್ಲಿಗೆ ಮುಗಿತು. ಇನ್ನು ಕೊನೆಯ ಮಂಗಳಾಚರಣ ಶ್ಲೋಕ ಶುರು ಮಾಡ್ತಾರೆ. ಈಗ ಶ್ರೀಮದಾಚಾರ್ಯರು ಇಲ್ಲೊಮ್ಮೆ ಕೊನೆಯ ಮಂಗಳಾಚರಣ, ಇನ್ನೊಮ್ಮೆ ಕೊನೆಯ ಮಂಗಳಾಚರಣ ಮಾಡ್ತಾರೆ. ಇದು ಮಂಗಳಾಚರಣ ಬಹಳ ಚಂದದ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈಃ ಮೇಘಾಗ್ನಿವಾರಿದಿತಲಾದಿರವೈಶ್ಚ ಸರ್ವೈಃ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತಿಷ್ಠಿಮೇತು. ಈಗೇನ್ ಮಾಡ್ಬೇಕು? ನೀವೀಗ ಇದನ್ನ ಹೇಳ್ಬೇಕೀಗ. ಈ ಶ್ಲೋಕವನ್ನ ಹೇಳ್ಬೇಕಾಗ್ತದ. ಹೇಳ್ರಿ, ಎಲ್ಲಾರು ಈ ಶ್ಲೋಕವನ್ನು ಹೇಳಬೇಕು. ಇದನ್ನ ನಿತ್ಯ ಪೂಜಾ ಮುಕ್ತಾಯದ ಕಾಲದಲ್ಲಿ ಹೇಳಲೇಬೇಕು. ಬರೆದಿಟ್ಕೊಂಡ್ಬಿಡ್ರಿ. ಮನಿ ಮುಂದಲ್ಲ, ದೇವ್ರ ಮನಿ ಮುಂದ ಬೋರ್ಡ್ ಹಾಕೊಳ್ರಿ. ಸರ್ವೈಶ್ಚ ವೈದಿಕ ಪದೈಃ ಅಪಿ ಲೋಕ ಶಬ್ದೈಃ ಮೇಘಾಗ್ನಿವಾರಿಧಿತಲಾದಿರವೈಶ್ಚ ಸರ್ವೈಃ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತೋ. ಅರ್ಥ ನೋಡ್ರಿ. ಸರ್ವೈಶ್ಚ ವೈದಿಕ ಪದೈಹಿ, ಎಲ್ಲಾ ವೈದಿಕ ಪದಗಳು ಅಂದ್ರ ವೇದಗಳು ಅಂತೇನವ ಎಷ್ಟು ಉಪಲಬ್ಧವ ಅಷ್ಟು ವೇದ ವಾಕ್ಯಗಳಿಂದಲೂ. ಗೊತ್ತಾಯ್ತಾ? ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಎಷ್ಟು ವೇದ ಅಷ್ಟು ವೇದ ವಾಕ್ಯಗಳಿಂದಲೂ. ಅಪಿ ಮತ್ತೇನು ಅಂದ್ರ ಲೋಕ ಶಬ್ದೈಹಿ ಅಪಿ. ಲೋಕ ಶಬ್ದಗಳು ಅಂದ್ರ ಪೌರುಷೇಯಾಗಮ, ಪುರಾಣದಲ್ಲಿ ಬಂದಿರುವಂತಹದ್ದು, ಸ್ಮೃತಿ ಗ್ರಂಥಗಳಲ್ಲಿ ಬಂದಿರುವಂತಹದ್ದು. ಈ ಶಬ್ದಗಳೆಲ್ಲದರಿಂದಲೂ ಕೂಡ ಮೇಘ ಅಂದ್ರ ಮೋಡ ಗುಡುಗಿದರ, ಅಗ್ನಿ ಬೆಂಕಿ ಹಚ್ಚಿದಾಗ ಚಟ ಚಟ ಶಬ್ದ ಬಂದ್ರ, ವಾರಿಧಿ ಅಂದ್ರ ಸಮುದ್ರ ಬಂದ ರಪ್ಪಂತ ಪಡ್ಕೊಂಡ್ರ, ತಲಾದಿ ರವೈಹಿ ಚಪ್ಪಾಳೆ ತಟ್ಟಿದ್ರ, ತಾಳ ಹಾಕಿದ್ರ, ಝಂಟಿ ಬಾರಿಸಿದ್ರ, ಶಂಕ ಊದಿದ್ರ. ಗೊತ್ತಾಯ್ತಾ? ತಲ ಅಂತ ಇಷ್ಟೇ ಹೇಳ್ಯಾರ. ಆದಿ ಶಬ್ದದಿಂದ ಅಷ್ಟು ತಗೋಬೇಕು. ಎಷ್ಟು ತಗೋಬೇಕು? ಮನಿಯೊಳಗ ಹಲ್ಲಿ ಚೊಲ ಚಂದ್ರ ಸತೇಕ್ ತಗೋಬೇಕು. ಕೈ ಚಪ್ಪಾಳೆ ತಡ್ತೀರಿ, ತಾಳ ಹಾಕ್ತಿರಿ, ಝಂಟಿ ಬಾರಿಸ್ತೀರಿ, ಶಂಕ ಊದ್ತಿರಿ, ಹಲ್ಲಿ ಲಚ ಅಂತದ. ಇಷ್ಟು ಎಲ್ಲವೂ ಕೂಡ ಸರ್ವೈಹಿ ಇವೆಲ್ಲ ಶಬ್ದಗಳಿಂದಲೂ ಕೂಡ ಏಕಃ ಅಭಿಧೇಯ ಪರಿಪೂರ್ಣ ಗುಣ, ಒಬ್ಬನೇ ಒಬ್ಬ ತರಿಸಿಕೊಳ್ಳಲ್ಪಡವ,
ಅಭಿಧೇಯ ಪರಿಪೂರ್ಣ ಗುಣ, ಅವು ಎಲ್ಲದರಿಂದಲೂ ಗುಣಪೂರ್ಣ ಅಂತ ಕರೀತಾನೆ. ಯಾರವ? ನಾರಾಯಣ. ಅವನೇ ನಾರಾಯಣನೇ ಎಲ್ಲದರಿಂದ ಕರೆಯಲ್ಪಡುತ್ತದ. ಎಷ್ಟು ಚಂದದು. ಗಂಟಿ ಬಾರಿಸ್ತೀರಿ, ತಾಳ ಹಾಕ್ತೀರಿ, ಆಮೇಲೆ ಇನ್ನ ಮತ್ತ ಅಗ್ನಿ ಚಟಚಟ ಅಂತಿರ್ತದ, ಮೋಡ ಗುಡುಗ್ತದ. ಪ್ರತಿಯೊಂದು ಶಬ್ದಗಳಿಂದಲೂ ನಾರಾಯಣನನ್ನೇ ತಿಳಿಬೇಕು, ನಾರಾಯಣನೇ ತಿಳಿಬೇಕು. ಅವಾಗ ನನಗೇನ್ ಅನಿಸ್ತದ, ನಾವು ಬ್ಯಾರೆ ಕಡೆ ಲಕ್ಷಣೆ ಕೊಡ್ಲಿಕ್ಕೆ ಬರೋದಿಲ್ರಿ. ಅವಾಗ ಹಿಂಗೆಲ್ಲ ಆತು ಅಂದ್ರೆ ನಮ್ಗೆ ಬ್ಯಾರೆ ವಿಷಯ ಎಲ್ಲಿ ಬರ್ತದಲ್ಲ. ಆ ಚಟ ಅಂತಂದು ಕೂಡ್ಲೆ ಓಹೋ, ಈ ಚಟ ಅನ್ನುವ ಶಬ್ದವೂ ಕೂಡ ಪರಮಾತ್ಮನನ್ನೇ ಹೇಳ್ತದ. ಇಷ್ಟೇ ಅರ್ಥ ಮಾಡಿಕೊಳ್ರಿ. ಎಲ್ಲ ಭಗವಂತನನ್ನ ಕರ್ಲಿಕ್ಕತ್ತದ. ಈ ಪ್ರಿಯ ಅವೇನವ ಮಮ ಅಲಂ ಪ್ರಿಯ, ನನಗ ಭಾರೀ ಪ್ರೀತಿ ನನಗ ಅವನ ಮೇಲೆ. ಶ್ರೀಮದಾಚಾರ್ಯ ಅಂತಾರ, ಮಮ ತಳಗದ ನಾರಾಯಣ ಮಮ ಅಲಂ ಪ್ರಿಯ, ನಂಗೆ ಇಷ್ಟು ಪ್ರಿಯ ಅಂತಂದ್ರೆ ಏನ್ ಹೇಳ್ಬೇಕು ಎಲ್ಲರ? ಸದೈವ ಸುತುಷ್ಟಿ ಮೇತು, ಅವ ನನ್ನ ಮೇಲೆ ಯಾವಾಗ್ಲೂ ಮಂಗಳ ಸದಾ ಪ್ರಿಯನಾಗ್ಯಾನ. ಈ ಭಾಷ್ಯದಿಂದ ಸಂತೋಷ ಪಡಲಿ ನಮ್ಮ ಸ್ವಾಮಿ ಅಂತ ದೇವರಲ್ಲಿ ಕೇಳ್ಕೊಳ್ತಿದ್ದಾರೆ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಮೇಘಾಗ್ನಿ ವಾರಿಧಿ ತಲಾದಿ ರವೈಶ್ಚ ಸರ್ವೈ ಏಕೋಭಿಧೇಯ ಪರಿಪೂರ್ಣ ಗುಣಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿ ಮೇತು. ಈ ಭಾಷ್ಯದಿಂದ ಪ್ರೀತನಾಗಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನ ಈಗ ಏನ್ ಮಾಡ್ಲಿಕ್ಕತ್ತಾರ? ಈ ಭಾಷ್ಯ ಬರೆದವ್ರ ಮೇಲೆ ನಮಗೆ ವಿಶ್ವಾಸ ಬರಬೇಕ್ರಿ. ಯಾರವ್ರು ಭಾಷ್ಯ ಬರೆದವರು? ಯಾಕಂದ್ರೆ ಭಾಷ್ಯಕಾರರ ಮೇಲೆ ವಿಶ್ವಾಸ ಇದ್ರೆ ಆ ಗ್ರಂಥ ಅಷ್ಟು ಚಂದ ಅರ್ಥ ಆಗ್ತದೆ. ನಮಗೆ ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರ ಮೇಲೆ ಭಾರೀ ವಿಶ್ವಾಸ ಬರಬೇಕು ಅಂದ್ರೆ ಅವ್ರ ಸ್ವರೂಪ ಗೊತ್ತಿರಬೇಕು. ಎಂಥವ್ರು ನಮ್ಮ ಗುರುಗಳು ಎಂಥವ್ರು ಅಂತ ಗೊತ್ತಿದ್ರೆ ಆಗ ಆ ಭಾಷ್ಯದ ಮೇಲೆ ಭಾರೀ ಗೌರವ. ಹಂಗ ಶ್ರದ್ಧೆ ಇಟ್ಟುಕೊಂಡು ಓದಿದ್ರೆ ಅದ ಯಾರನ್ನ ಕುರಿತು ವ್ಯಾಖ್ಯಾನ ಮಾಡ್ಯಾರ ನಾರಾಯಣ, ಅವ ಪ್ರೀತನಾಗ್ತಾನೆ. ಅಲ್ಲಂತೀರ ದುಡ್ಕೇಳವ್ರ? ಅಲ್ಲಂತೀರ ನೋಡ್ರಿ. ಹಂಗಾರ ಏನಂತಾರ? ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ. ಬಹಳ ಚಂದ ಹೇಳ್ತಾರ. ಏನಂತಾರ? ಬಳಿತ್ಥಾ ಸೂಕ್ತದಲ್ಲಿ ಬಂದಿರುವಂತಹ ವಿಚಾರವನ್ನ ತೆಗೆದುಕೊಳ್ತಾರ, ಹೇಳ್ತಾರ. ಹಿಂದಿನೊಳಗೂ ಬಂದಿತ್ತು. ಎಲ್ಲಿ ಬಂದಿತ್ತು? ತೈತ್ರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮುಕ್ತಾಯಕ್ಕೂ ಬಂದಿತ್ತು. ಅದಕ್ಕ ಯಸ್ಯ ವಾಯುದೇವರ ಯಾವ ವಾಯುದೇವರ ಯಸ್ಯ ವಾಯೋಹೋ ಅಂತ ತೆಳಗದ ಬಂದದು ಇರ್ಲಿ. ಯಾವ ವಾಯುದೇವರ ವಿಷಯದಲ್ಲಿ ವೇದವಚನೆ ಬಳಿತ್ಥಾ ತತ್ವಪುಷೆ ಎನ್ನುವಂತಹದ್ದು ಅಲಂ ದಿವ್ಯಾನಿ ರೂಪಾಣಿ ತ್ರೀಣಿ ರೂಪಾಣಿ ಶ್ರೇಷ್ಠವಾದ 3 ರೂಪಗಳನ್ನು ಹೇಳತಕ್ಕಂತಹದ್ದಾಗಿದೆಯೋ. ಮತ್ತೇನ್ ಹೇಳಿಗತ್ತದ ಅದು ಅಂದ್ರೆ ಮೊದಲು 3 ರೂಪ ಹೇಳಿಗತ್ತದ. 3 ರೂಪ ಹೇಳೋ ಜೊತೆಗೆ ಮೂಲ ರೂಪವನ್ನು ಪರಿಚಯ ಮಾಡಿಸ್ಲಿಗತ್ತದ. ಆಯ್ತಾ? ಅದು ನೋಡ್ರಿ, ಯಸ್ಯ ಯಾವ ವಾಯುದೇವರ ತ್ರೀಣಿ ರೂಪಾಣಿ ಅದ ಸಾಲಿನಾಗದನ. ಮತ್ತ ತ್ರೀಣಿ ರೂಪಾಣಿ ದಿವ್ಯಾನಿ ಅಲಂ ದಿವ್ಯಾನಿ ತ್ರೀಣಿ ರೂಪಾಣಿ ವೇದವಚನೆ ಉದಿತಾನಿ, ವೇದವಾಕ್ಯದಲ್ಲಿ ಹೇಳಲ್ಪಟ್ಟದ. ಅದರಲ್ಲಿ ಮೂಲ ರೂಪ ಹೆಂಗದಪ್ಪ ಮತ್ತ ಅಂತಂತಂದ್ರ, ಯಾಕಂದ್ರ 3 ರೂಪ ಹೇಳಿಗತ್ತದ ಅಂದ್ಮೇಲೆ ಅದು ಅವತಾರ ಆತೀಗ. ಒಬ್ಬರದು 3 ರೂಪ ಇರುದಿಲ್ರಿ, 1 ರೂಪ ಇರ್ತದ, ಉಳಿದ ಅವತಾರ ಇರ್ತಾವ. ಮೂಲ ಹೆಂಗದ ಅಂತ ಕೇಳಿದ್ರೆ ಬಟ್. ಯಾವ ವಾಯುದೇವರ ಮೂಲ ರೂಪವು ಬಟ್ ಅಂದ್ರೆ ಬಲರೂಪವಾದದ್ದು. ತತ್ ಬಿಟ್ಬಿಡ್ರಿ. ದರ್ಶತಂ ಅಂದ್ರೆ ಜ್ಞಾನ ಸ್ವರೂಪವಾದದ್ದು. ಬಲಜ್ಞಾನ ಸಮಾಹಾರಾತ್ ವಾಯುರಿತ್ಯಭಿಧೀಯತೆ. ವಾಯು ಅಂದ್ರೇನೆ ಬಲ ಮತ್ತು ಜ್ಞಾನಗಳು ಅಂತ ಅರ್ಥ. ಎರಡೂ ಒಂದೇ ಕಡೆ ಸೇರಿದ್ರೆ ಹೆಂಗಿರ್ತದ ಅಂತ ನೋಡ್ಬೇಕು ಅಂತಿದ್ರೆ ವೈದ್ಯರು ನೋಡ್ಬಿಟ್ರೆ ಆಗ್ತದೆ, ಬೇರೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಬಟ್ ಬಲಾತ್ಮಕವಾದದ್ದು. ತದ್ದರ್ಶತಂ ಅಂತನೋ ಶಬ್ದಕ್ಕೆ ಜ್ಞಾನ ಸ್ವರೂಪವಾದ. ಇತ್ತಮೇವ ಇದೇ ರೀತಿಯಾಗಿ ನಿಹಿತಂ ಇಡಲ್ಪಟ್ಟದ. ಏನಾಗ್ಯದ? ಇದೇ ರೀತಿಯಾಗಿ ಅವತಾರಗಳು ಅವ. ದೇವಸ್ಯ ಭರ್ಗಃ ಮಹತ್. ಅದು ಯಸ್ಯ ವಾಯೋಹೋ ದೇವಸ್ಯ ಅಂತ ಮೇಲೆ ಹೋಗ್ಬಿಟ್ಟದ. ಯಾವ ವಾಯುದೇವರ ಅಂತ ಹೋಗ್ಬಿಟ್ಟದ. ಮುಂದ ಭರ್ಗಃ ಅಂದ್ರೆ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಾರ. ಜಗತ್ತನ್ನ ಪೋಷಿಸುವಂತಹ, ಜಗತ್ತಿಗೆ ಪ್ರೇರಿಸುವಂತಹ ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡಿರುವಂತಹ ವಾಯುದೇವರ ಮಹತ್ ಶ್ರೇಷ್ಠವಾದ ಮೂಲ ರೂಪ. ಈ ಶ್ರೇಷ್ಠವಾದ ಮೂಲ ರೂಪವು ಹಂಗ. ಮತ್ತ ಅವತಾರ ಹೆಂಗದಪ್ಪ? ವಾಯೋ ರಾಮವಚೋ ನಯಂ. ಆ ವಾಯುದೇವರ ಮೊದಲನೇದ್ದು ಪ್ರಥಮ ಕಂ ಮೊದಲನೇ ರೂಪ ಹೆಂಗ? ರಾಮದೇವರ ಮಾತನ್ನು ತಗೊಂಡು ಹೋಗಿ. ಇನ್ನು ಪೃಕ್ಷ ದ್ವಿತೀಯಂ ವಪುಹು. ಎರಡನೇ ರೂಪ ಯಾವುದು? ಪೃಕ್ಷ ಅಂದ್ರೆ ಭೀಮಸೇನ್ ದೇವರು. ಯಾಕ? ಪೃತನ ಅಂದ್ರೆ ಸೇನ, ಕ್ಷಯಕಾರಿಯಿಂದ ನಾಶ ಮಾಡಿದವರು. ಪೃತನ ಕ್ಷಯಕಾರಿತ್ವಾತ್ ಪೃಕ್ಷ ಅಂತ ಅರ್ಥ.
ಆ ಕೌರವರ ಸೇನೆಯನ್ನು ನಾಶ ಮಾಡಿದವರಾದ್ದರಿಂದ ವೃಕ್ಷ ಅಂತ ಕರೀತಾರೆ. ವಪುಹು ದ್ವಿತೀಯಂ ವಪುಹು ಯತ್ ಮಧ್ವಃ ವಪುಹು ತೃತೀಯಕಂ. ಅದೇವಾದೇವರ ಮೂರನೇ ರೂಪ ಏನಾಗ್ಯದ, ಮಧ್ವರೂಪ ಆಗ್ಯದ. ಅದೇನಾಗ್ಯದ, ತೇನ ಆ ಮಧ್ವರೂಪದಿಂದ ಪ್ರಭು ಭಗವಂತನ ವಿಷಯದಲ್ಲಿ ಭಗವಂತನ ಪ್ರೀತಿಗಾಗಿ ಇದಂ ಭಾಷ್ಯಂ ಕೃತಂ ಈ ಭಾಷ್ಯವನ್ನ ಮಾಡಲಾಗಿದೆಯೋ. ಕಲ್ಪನೆ ಬಂತು, ವಿಷಯ ಎಂಬುದು ಗೊತ್ತಾಯ್ತು ನಮಗೀಗ. ಅನ್ವಯಗಿನ ಮೇಲೆ ಬೇರೆ ಬೇರೆ ಇರ್ತಾವ, ವಿಷಯ ತಿಳ್ಕೊಂಡ್ರೆ ಸಾಕೀಗ ನಮಗೆ. ಇಷ್ಟ ಮುಗಿದ ಮೇಲೆ ಈಗ ಶ್ರೀಮದಾಚಾರ್ಯರು ಬಳಿತ್ತಾ ಸೂಕ್ತ ಅರ್ಥವನ್ನು ಹೇಳಲಿಕ್ಕೆ ಹೊರಟ್ರಿ. ಈಗ ಮುಂದಿನ ದಿನ ನೋಡ್ರಿ ಪೂರ್ಣ ಬಳಿತ್ತಾ ಸೂಕ್ತ ಅರ್ಥದು ತಿಳಿತಾ. ಎಲ್ಲಿ ತನಕ ಅಂತಂದ್ರೆ ಕೊನೆಯ ಆಕಡೆ ಶ್ಲೋಕದ ತನಕನೂ ಬರ್ಬೇಕದು. ಸರಿ, ಬಳಿತ್ತಾ ಸೂಕ್ತ ಅರ್ಥ ಅಂತ ಇಲ್ಲಿ ಅರ್ಥ ತಿಳ್ಕೊಂಬೋಣಂತ. ಮೂಲ ಪದ ಯಾವುದು, ಅರ್ಥ ಯಾವುದು ಗದ್ಲಿಗೆ ಬೀಳ್ತದೆ ನಿಮಗೆ. ಆ ಬಳಿತ್ತಾ ಸೂಕ್ತ ಹೇಳೋ ಕಾಲಕ್ಕೆ ಹೇಳೋಣಂತ. ಈಗ ಇಷ್ಟು ವಿಷಯ ತಿಳ್ಕೊಂಬಿಡ್ರಿ. ಏನಂತ, ಸಾಧಕೋ ರಾಮವಾಕ್ಯಾನಾಂ ತತ್ಸಮೀಪತ ಸದಾ. ಇದು ಬಳಿತ್ಥ ಅನ್ನುವ ರೂಪದಲ್ಲಿ ಹೆಂಗ್ ಬಂದದ ಅಂತ ಅನ್ನೋ ಶಬ್ದಕ್ಕೆ ಹೇಳ್ತಾ ಇದ್ದಾರೆ. ರಾಮವಾಕ್ಯಾನಾಂ ಸಾಧಕ, ರಾಮನ ಮಾತುಗಳನ್ನ ಸಾಧನೆ ಮಾಡಿದ್ದಾನೆ. ತತ್ ಸಮೀಪಗತ ಸದಾ, ಆ ರಾಮದೇವರ ಹತ್ತಿರದಲ್ಲಿ ಇದ್ದು. ಗೊತ್ತಾಯ್ತಾ? ರಾಮನ ಮಾತನ್ನು ಸಾಧಿಸಿದ್ದಾರೆ, ಕೊಂಡೊಯ್ದಿದ್ದು. ಸೀತಾಗ್ ಮುಟ್ಸಿದ್ದಪ್ಪ ಅಭಿನಣ್ಣ. ರಾಮದೇವರ ಮಾತನ್ನು ಸೀತಾದೇವಿಗೂ, ಸೀತಾನ್ ಮಾತನ್ನು ರಾಮದೇವರಿಗೂ ತಂದು ಮುಟ್ಸಿದ್ದಾರ. ಅದಕ್ಕೆ ಗೊತ್ತಾಯ್ತ? ಹೋಗ್ಬಿಡು ಮಾರಾಯ, ಏನ್ ಮಾಡ್ಬೇಕು. ರಾಮನ ಕುರಿತಾದ ಆ ಗ್ರಂಥಗಳನ್ನೆಲ್ಲವನ್ನೂ ಕೂಡ ಮುಟ್ಸಿದ್ದಾರೆ. ಮತಿ ಋತಸ್ಯ ಧೇನಃ ಅನಯಂತ ಸಸ್ರತಃ. ಇಷ್ಟಕ್ಕರ್ಥದು. ಮತಿ ಋತಸ್ಯ ಧೇನಃ ಅನಯಂತ ಸಸ್ರತಃ ಅನ್ನೋ ಶಬ್ದಕ್ಕೆ ಅದರ್ಥ. ಸಾಧಕೋ ರಾಮವಾಕ್ಯಾನಾಂ, ಆ ರಾಮದೇವರ ವಿಷಯವನ್ನು ತಿಳಿಸುವಂತಹ ವಾಕ್ಯಗಳನ್ನ ಸಾಧಕ ಸಜ್ಜನರಿಗೆ ತಂದು ಕೊಟ್ಟವರು. ಎಲ್ಲಿದ್ದವರು ಅಂದ್ರೆ ತತ್ ಸಮೀಪಗತಃ, ರಾಮದೇವರ ಹತ್ರ ಇದ್ರು. ಹನುಮಾನ್ ಪ್ರಥಮೋಜ್ಞೇಯ, ಮೊದಲನೇದವರು. ಭೀಮಸ್ತು ಬಹುಭುಕ್ಪಿತೋಹೋ, ಭೀಮಸೇನ ದೇವರೇನು ಪಿತ ಅಂತದ್ದು ಎಲ್ಲದ. ಅದಕ್ಕ ಅದು ಒಂದು ಮಂತ್ರದಲ್ಲಪ್ಪ. ಏನದು, ಪ್ರಯತ್ಪಿತು ಪರಮಾನ್ಯತೆ, ಪ್ರಯತ್ಪಿತು ಪರಮಾನ್ಯತೆ ಅಂತದ. ಪಿತುಹು ಅನ್ನೋ ಶಬ್ದಕ್ಕೆ ಬಹ್ವನ್ನ ಭೋಕ್ತ ಅಂತ ಅರ್ಥ ಅಲ್ಲಿ. ಅದಕ್ಕೆ ಭೀಮಸ್ತು ಬಹುಭುಕ್ಪಿತೋಹೋ, ಭಾರಿ ಊಟ ಮಾಡ್ತಿದ್ರಂತ ಭೀಮಸೇನ ದೇವರು. ಪೃತನಾಕ್ಷಯಕಾರಿ ಚ ದ್ವಿತೀಯಸ್ತು, ಪೃತನಾಕ್ಷಯಕಾರಿ ಸೇನಾನಾಶಕರಾಗಿದ್ದಾನಾದ್ದರಿಂದ. ತೃತೀಯಕಃ ಮೂರನೇದವರು. ತಿಳಿತೇನೆ ಅಂತ ಹೇಳಿದ್ದು. ಮೂರನೇದವರು ಯಾರು ಅಂದ್ರೆ ಪೂರ್ಣಪ್ರಜ್ಞ ಸಥಾನಂದ ತೀರ್ಥನಾಮ ಪ್ರಕೀರ್ತಿತ. ಪೂರ್ಣಪ್ರಜ್ಞಾ ಮತ್ತು ಆನಂದ ತೀರ್ಥರು ಅಂತ ಎರಡು ಹೆಸರವ ಅವರಿಗೆ. ಎಲ್ಲೆಲ್ಲಿ ಬಂದಂದ್ರೆ ದಶಪ್ರಮತಿಂಜನಯಂತ ಯೋಷಣ ಅಂತ ಮೂಲದಲ್ಲಿ ಬಂದಲ್ಲ, ಅದೇ ಅರ್ಥ. ದಶೇತಿ ಸರ್ವಮುದ್ದಿಷ್ಟಂ, ದಶ ಅನ್ನೋ ಶಬ್ದಕ್ಕೆ ಸರ್ವ ಅಂತ ಅರ್ಥ. ದಶ ಪ್ರಮತಿ, ಸರ್ವಪ್ರಮತಿ, ಪೂರ್ಣಪ್ರಮತಿ, ಪೂರ್ಣಪ್ರಜ್ಞಾ ಅಂತ ಅರ್ಥ. ಪ್ರಜ್ಞಾ ಪ್ರಮತಿರುದ್ದಿಷ್ಟ. ಮುಂದೋಗೋಣಂತ. ದಶ ಪ್ರಮತಿ ಅನ್ನೋ ಶಬ್ದಕ್ಕೆ ದಶ ಅಂದ್ರ ಸರ್ವ, ಸರ್ವ ಅಂದ್ರ ಪೂರ್ಣ, ಪ್ರಮಿತಿ ಅನ್ನೋ ಶಬ್ದಕ್ಕೆ ಪ್ರಜ್ಞಾ ಅಂತ ಅರ್ಥ. ಪೂರ್ಣ ಪ್ರಜ್ಞೆ ತತಸ್ಮೃತ ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಕರೆಸಿಕೊಳ್ಳಲ್ಪಟ್ಟದು. ಆ ಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೇ ಹರಿಂ. ಕಲಿಯುಗದೊಳಗೆ ಏನಾಗಿತ್ತು, ಭಗವಂತ ಆಸಮಂತಾತ್ಪತಿ. ಆಸಮಂತಾತ್ಪತಿ ಅಂದ್ರೆ ಸರ್ವಸ್ವಾಮಿ ಅಂತನ್ನೋದನ್ನ ಏನದು, ಆಧವೇ ಗುಹಾಸಂತಂ ಮಾತರಿಶ್ವಾಮಥಾಯತಿ ಅಂತದ. ಭಗವಂತನು ಸರ್ವದಕ್ಕೂ ಸ್ವಾಮಿ ಅನ್ನೋ ಮಾತನ್ನು ಮುಚ್ಚಿಟ್ಬಿಟ್ಟಿದ್ರಿ ಇವರೆಲ್ಲ ಕಳ್ರು ಕೆಲವರು. ಅದಕ್ಕ ಗೂಢಂ ಕಲಿಯುಗೆ ಹರಿಂ ಮುಚ್ಚಾಕ್ಬಿಟ್ಟಿದ್ರಿ ಅವರು. ಫೈಲ್ ಮುಚ್ಚಾಕ್ಬಿಟ್ಟು, ಕೇಸ್ ಮುಚ್ಚಾಕ್ಬಿಡೋದು ಅಂತಾರಲ್ಲ, ಕೇಸ್ ಮುಚ್ಚಾಕ್ಬಿಟ್ರಿ. ಯಾರಿಗೂ ಗೊತ್ತೇ ಇಲ್ರಿ ದೇವರೊಬ್ಬ ಇದ್ದಾನ, ಸರ್ವಸ್ವಾಮಿ ಇದ್ದಾನ, ಭಿನ್ನ ಇದ್ದಾನ ಅಂತ ಯಾರಿಗೂ ಗೊತ್ತಿಲ್ಲ. ನಾವ ಒಬ್ರು ಇದ್ದೀವಿ ಜಗತ್ನಾಗ, ಅಭೇದದ ಜಗತ್ತೇ ಇಲ್ಲ. ಖರೆ ಹೇಳ್ಬೇಕು ಅಂತಂದ್ರೆ ಸುಳ್ಳಾದ ಹಿಂಗೆಲ್ಲ ಶುರು ಮಾಡಿಬಿಟ್ರು ಅವ್ರು. ಅದಕ್ಕೆ ಮತ್ ಬಂದ್ರ ಆಚಾರ್ಯ. ಆಸಮಂತಾತ್ ಪತಿತ್ವೇತು ಗೂಢಂ ಕಲಿಯುಗೆ ಹರಿಂ ಅಸತ್ಯಂ ಅಪ್ರತಿಷ್ಠಂತು ಜಗದೇತದ ಅನೀಶ್ವರಂ. ಈ ಜಗತ್ತು ಸುಳ್ಳು, ಅಪ್ರತಿಷ್ಠಾ, ಇದಕ್ಕೊಂದು ಆಶ್ರಯ ಇಲ್ಲ. ಈ ಜಗತ್ತು ಅನೀಶ್ವರ ಅಂದ್ರೆ, ಅನೀಶ್ವರ ಅಂದ್ರೆ ಇದಕ್ಕೆ ಸ್ವಾಮಿ ಯಾರೂ ಇಲ್ಲ. ಗೊತ್ತಾಯ್ತಾ? ಸ್ವಾಮಿ ಯಾರಿಲ್ಲ ಎಂಬುದನ್ನ ಅರ್ಥ ಆಯ್ತಾ? ವದದ್ಭಿಹಿ ಗೂಹಿತಂ ಸಂತಂ, ಹಿಂಗ್ ಹೇಳ್ಕೋತ ಮುಚ್ಚಿ ಹಾಕ್ಬಿಟ್ಟಿದ್ರು ಅವ್ರು. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯಾಗಿತ್ತಂ ವ್ಯದದತ ಗಿರಾಂ ಭಿಕ್ಷುಭೂಯ ಪ್ರಸಿದ್ಧಿಂ ಆನಂದಾದ್ಯೈರ್ ಗುರುಗುಣಗಣೈಃ ಪೂರಿತೋ ವಾಸುದೇವೋ
ಮಂದಂ ಮಂದಂ ಮನಸ್ಯ ಸತಾಂ ಅಂತನೂನಂ ತಿರೋಭೂತ್. ಹೋಗ್ಬಿಟ್ಟಿದ, ಮರೆ ಆಗ್ಬಿಟ್ಟಿದೆ. ಯಾರಿಗೆ ನೆನಪಿರ್ಬೇಕು ದೇವ್ರು? ಅರ್ಥ ಆಯ್ತದ? ಭಾರಿ ಡೇಂಜರ್ ಇದ್ದಾರೆ. ಅದಕ್ಕೆ ವದದ್ಭಿಹಿ ಹಿಂಗ್ ಹೇಳ್ಕೋತ ಅವ ಸರ್ವಸ್ವಾಮಿಯಾಗಿರುವ ಪರಮಾತ್ಮನನ್ನು ಜಗತ್ತೇ ಸುಳ್ಳದ, ಜಗತ್ತಿಗೊಬ್ಬರ ಆಶ್ರಯದಾತ ಇಲ್ಲ, ಜಗತ್ತಿಗೆ ಈಶ್ವರ ಇಲ್ಲ ಅಂತ ಹೇಳ್ಕೋತ ಮುಚ್ಚ ಹಾಕಿಬಿಟ್ಟಿದ್ರೆ ತೃತೀಯ ಮೂರನೇ ರೂಪ ಅಸುಹು ಮುಖ್ಯ ಪ್ರಾಣದೇವರು ಮಥಾಯತಿ ಹೊರಗೆ ತಂದ್ರೆ ಮತ್ತದನ್ನ ಗ್ರಂಥಗಳಿಂದ ಏನ ಆ ವಿಷ್ಣೋಹೋ ವರ್ಪಾಖ್ಯಾನ್ ಗುಣಾನ್ ಅಜ್ಞಾಸಿಷು ಪರಾನ್. ಆ ಶ್ರೇಷ್ಠವಾದ ಭಗವಂತನ ಗುಣಗಳನ್ನು ತಿಳಿಯೋ ಹಂಗಾತ್ ನಮಗ. ಇಲ್ಲಾಂದ್ರೆ ಏನ್ ಭಜಿತಿರ್ತಿತ್ ನೋಡ್ರಿ. ಏನ ಯಾವ ಆಚಾರ್ಯರಿಂದ ವಿಷ್ಣೋಹೋ ಭಗವಂತನ ಸಿಕ್ತಾ ಅರ್ಥ ಆಗ್ತಾ ಇದೆಯಾ? ಮೂರನೇ ಅವತಾರದ ವಾಯುದೇವರಿಂದ ಗುಣಗಳಿಂದ ಏನಾಯ್ತು? ವಿಷ್ಣೋಹೋ ಭಗವಂತನ ವರ್ಪಾಖ್ಯಾನ್. ಅಲ್ಲಿ ವರ್ಪ ಅಂತ ಶಬ್ದದಲ್ಲಿ ಎಲ್ಲದ ಅಂತಂದ್ರ ನಿರ್ಯದಿ ಬುಧ್ನಾನ್ ಮಹಿಷಸ್ಯ ವರ್ಪ ಸ ಈಶಾನ ಸಶವ ಸಾಕ್ರಂತ ಸೂರಯ ಅಂತದ. ಅದನ್ನ ತಗೊಂಡ್ರ ಈಗ ಅವರು. ವರ್ಪಸಹ ಅಂದ್ರ ಭಗವಂತನ ಗುಣಗಳು, ಶ್ರೇಷ್ಠವಾದ ಗುಣಗಳನ್ನ ಅಜ್ಞಾಸಿಷು ತಿಳ್ಕೊಂಡ್ರು. ಯಾರು? ಈಶಾನಾಸ ಸೂರಯ. ಗೋವಿಂದ ನಮ್ಮನ್ ಬಿಟ್ಬಿಡ್ರಿ, ರುದ್ರಾದಿ ದೇವತೆಗಳಿಗೇನೇ ಈಗ ತಿಳ್ಕೊಳ್ಳುವಂತಹ ಪರಿಸ್ಥಿತಿ ಬಂತು. ಎಂಥ ಘೋರ ಅನರ್ಥ. ನೋಡಿ, ಅದಕ್ಕ ಹೇಳಿದ್ನಲ್ಲ, ಈಶಾನಾಸ ಸೂರಯಶ್ಚ ನಿಗೂಢ ನಿರ್ಗುಣೋಕ್ತಿವಿ. ನಿರ್ಗುಣಗಳ ಮಾತುಗಳಿಂದ ನಿಗೂಢವಾಗಿರುವಂತಹ ಈ ಎಲ್ಲಾ ಜ್ಞಾನವನ್ನು ಭಗವಂತನ ಗುಣಗಳ ಬಗ್ಗೆ ತಿಳ್ಕೊಂಡ್ರು. ಅಂದ್ರ ಭಗವಂತ ನಿರ್ಗುಣ ನಿರಾಕಾರ ಅಂತ ಹೇಳಿ ಮುಚ್ಚಿ ಹಾಕಿದ್ದನ್ನ ವಾಯುದೇವರ ಗ್ರಂಥಗಳಿಂದ ರುದ್ರಾದಿ ದೇವತೆಗಳು ಅನಾಯಾಸವಾಗಿ ತೆಗೆದುಕೊಂಡ್ರು. ತ್ರೇತಾಯಾಮ್ ದ್ವಾಪರೇ ಚೈವ ಕಲೌ ಚೈತೆ ಕ್ರಮಾತ್ರಯ. ತ್ರೇತಾಯುಗದಲ್ಲಿ, ದ್ವಾಪರಯುಗದಲ್ಲಿ, ಕಲಿಯುಗದಲ್ಲಿ ಕ್ರಮವಾಗಿ ಈ ಮೂರು ರೂಪಗಳು ಬರ್ತಾವ ಭಗವಂತ ವಾಯುದೇವರದ್ದು. ಏಷಾಂ ಹಿ ಪರಮೋ ವಿಷ್ಣು. ಯಾರಿಗೆ ಭಗವಂತ ಸರ್ವೋತ್ತಮನಾದ ಭಗವಂತನೇ ನೇತಾರ ನಾಯಕನಾಗಿದ್ದಾನೋ, ಸರ್ವೇಶ್ವರೇಶ್ವರ ಸರ್ವೋತ್ತಮನಾದ ವಿಷ್ಣು ಅವರಿಗೆ ನಾಯಕನಾಗಿದ್ದಾನೋ, ಸ್ವಯಂಭು ಬ್ರಹ್ಮ ಸಂಜ್ಞೋಸೌ. ಅವ ಸ್ವಯಂಭೂ ಬ್ರಹ್ಮ ಅಂತ ಹೆಸರದ. ಪರಸ್ಮೈ ಬ್ರಹ್ಮಣೇ ನಮಃ. ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಕೊನೆ ಮಂಗಳಾಚರಣ. ಮತ್ತ ಪೂರ್ಣ ಆನಂದ ಗುಣೋದಾರ ಹೇಳ್ರಿ ಎಲ್ಲಾರು. ಪೂರ್ಣ ಆನಂದ ಗುಣೋದಾರ ಧಾಮ್ನೇ ನಿತ್ಯಾಯ ವೇದಸೆ ಅಮಂದಾನಂದ ಸಾಂದ್ರಾಯ ಪ್ರೇಯಸೆ ವಿಷ್ಣವೇ ನಮಃ. ಪೂರ್ಣ ಆನಂದ ಗುಣಗಳಿಂದ ಉದಾರ ಧಾಮ್ನೆ ಶ್ರೇಷ್ಠ ಸ್ವರೂಪನಾದ ಪೂರ್ಣವಾದ ಆನಂದ ಮತ್ತು ಗುಣ ಅಂದ್ರೆ ಆನಂದವೇ ಮೊದಲಾದ ಗುಣಗಳಿಂದ ಶ್ರೇಷ್ಠವಾದ ಸ್ವರೂಪವುಳ್ಳವನಾಗಿದ್ದಾನೆ. ಮತ್ತೆಂಥವನು? ನಿತ್ಯ ನಾಶರಹಿತನಾಗಿದ್ದಾನೆ. ವೇದಸೆ ಸರ್ವಜ್ಞನಾಗಿದ್ದಾನೆ. ಅಮಂದಾನಂದ ಸಾಂದ್ರಾಯ ಬಂತೀಗ ಆನಂದ ಪೂರ್ಣನಾಗಿರುವಂಥವನು. ಮತ್ತೊಂದು ಸರ್ತಿ ಪ್ರೇಯಸೇ ವಿಷ್ಣವೇ ನಮಃ. ನನಗೆ ಅತ್ಯಂತ ಪ್ರಿಯನಾದ ವಿಷ್ಣುವಿಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಐತರೇಯೋಪನಿಷದ್ ಭಾಷ್ಯೆ ತೃತೀಯಾರಣ್ಯಕೆ ದ್ವಿತೀಯೋಧ್ಯಾಯ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು.